ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೋಡಿ, 3-4 ತಿಂಗಳಿನಿಂದ 400ಕ್ಕೂ ಹೆಚ್ಚು ಮಂದಿಗೆ ವೃದ್ಧಾಪ್ಯ ವೇತನ ಏನಿದೆ ಅದು ಸಿಕ್ಕಿಲ್ಲ. ಇದು ನಡೆದಿರೋದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ. ಪಾಪ ವಯಸ್ಸಾಗಿದೆ, ಕೆಲವರಿಗೆ ಗಂಡ ಇಲ್ಲ, ಕೆಲವರಿಗೆ ದುಡಿಯುವಂತಹ ಶಕ್ತಿ ಇಲ್ಲ. ಈಗ ವೃದ್ಧಾಪ್ಯ ಏನು ವೇತನ ಬರ್ತಿದೆ ಅದರಿಂದ ಪಾಪ ಮನೆಗೆ ದಿನಸಿ ಅದು ಇದು ತಗೊಂಡೋಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ 1 ತಿಂಗಳಲ್ಲ, 2 ತಿಂಗಳಲ್ಲ, 3-4 ತಿಂಗಳಿಂದ ಒಬ್ರಿಗಲ್ಲ ಇಬ್ಬರಿಗಲ್ಲ 400ಕ್ಕೂ ಹೆಚ್ಚು ಮಂದಿಗೆ ಪಾಪ ವೃದ್ಧಾಪ್ಯ ವೇತನ ಸಿಕ್ಕಿಲ್ಲ. ಅವರು ಪಾಪ ಜೀವನಕ್ಕೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಆಗ್ತದೆ. ಏನೋ ಅಲ್ಪ ಸ್ವಲ್ಪ ದುಡ್ಡು ಬರೋದ್ರಲ್ಲಿ ಮನೆಗೆ ಬೇಕಾಗಿರುವಂತಹ ರೇಷನನ್ನು ತಗೊಂಡೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ರು ಪಾಪ. ಈಗ ನೋಡಿ, 3-4 ತಿಂಗಳಿಂದ ಪಾಪ ಅವ್ರಿಗೆ ಯಾರಿಗೂ ಕೂಡ 400ಕ್ಕೂ ಹೆಚ್ಚು ಮಂದಿಗೆ ವೃದ್ಧಾಪ್ಯ ವೇತನ ಸಿಕ್ಕಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ 400ಕ್ಕೂ ಹೆಚ್ಚು ವಯೋವೃದ್ಧರೇನಿದ್ದಾರೆ ಅವರಿಗೆ ಕಳೆದ 4 ತಿಂಗಳಿನಿಂದ ವೃದ್ಧಾಪ್ಯ ಅಥವಾ ವಿಧವಾ ಹಾಗೂ ಸಂಧ್ಯಾ ಸುರಕ್ಷಾ ಪಿಂಚಣಿಗಳಿಂದ ವಂಚಿತರಾಗಿದ್ದಾರೆ. ಬರೀ ವೃದ್ಧಾಪ್ಯ ಅಲ್ಲ, ಅದ್ರ ಜೊತೆಗೆ ವಿಧವಾ ಅಂದರೆ ಗಂಡ ಇಲ್ದಿರೋರಿಗೆ ಪಾಪ ಅವರಿಗೂ ಒಂದಷ್ಟು ಅಮೌಂಟನ್ನು ಸರ್ಕಾರ ಕೊಡ್ತಾ ಇತ್ತು, ಅದು ಕೂಡ ಈಗ ನಿಂತಿದೆ. ಅದ್ರ ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿಗಳಿಂದ ಜನರು ವಂಚಿತರಾಗ್ತಾ ಇದ್ದಾರೆ. ಅದರಿಂದ ವಂಚಿತರಾಗಿ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಪಾಪ ಊಟಕ್ಕೆ ಎಲ್ಲದಕ್ಕೂ ಕೂಡ ಅವರಿಗೆ ಕಷ್ಟ ಆಗ್ತಿದೆ. ಕೆಲವರಿಗೆ ಹಸ್ಬೆಂಡ್ ಇಲ್ಲ, ಕೆಲವರಿಗೆ ಏಜ್ ಆಗಿದೆ, ಅವರು ಎಲ್ಲೂ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಅವ್ರ ಜೀವನವನ್ನು ಅವರು ಸಾಕ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಇಷ್ಟು ದಿನ ಸಿಗ್ತಾ ಇತ್ತು. ಈಗ 3-4 ತಿಂಗಳಿನಿಂದ ಈ 400 ಜನರಿಗೆ ಯಾವುದೇ ರೀತಿಯಾದಂತಹ ವೃದ್ಧಾಪ್ಯ ವೇತನ, ಅದ್ರ ಜೊತೆಗೆ ಈ ವಿಧವಾ ಹಾಗೂ ಸಂಧ್ಯಾ ಸುರಕ್ಷಾ ಪಿಂಚಣಿಗಳಿಂದ ಯಾರಿಗೂ ಕೂಡ ಯಾವುದೇ ಪಿಂಚಣಿಗಳು ಸಿಕ್ಕಿಲ್ಲ. ಅವರೆಲ್ಲರಿಗೂ ಕೂಡ ಬಹಳ ಕಷ್ಟ ಆಗ್ತಿದೆ. ಆರ್ಥಿಕ ಸಂಕಷ್ಟವನ್ನು ಎಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ. ತಾಲೂಕು ಕಚೇರಿ ಹಾಗೆ ಜಿಲ್ಲಾಡಳಿತ ಕಚೇರಿಗಳಿಗೆ ಹಲವು ಬಾರಿ ಅಲೆದ್ರೂ ಕೂಡ ಪಿಂಚಣಿ ದೊರೆಯದೆ ಫಲಾನುಭವಿಗಳು ನಿರಾಶೆಗೊಂಡಿದ್ದಾರೆ. ಎಷ್ಟು ದಿನ ಹೋಗ್ತಾರೆ? ಮೊದಲೇ ಪೆನ್ಷನ್ ಸಿಗ್ತಾ ಇಲ್ಲ, ಆ ದುಡ್ಡಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಆ ದುಡ್ಡಲ್ಲೇ ಜೀವನವನ್ನು ಮಾಡಬೇಕು. ಅದರಲ್ಲೂ ಕೂಡ ತಾಲೂಕು ಕಚೇರಿ ಹಾಗೆ ಜಿಲ್ಲಾಡಳಿತಕ್ಕೆ ಎಷ್ಟು ಸತಿ ಹಲಿತಾರೆ ಪಾಪ. ಅಲ್ದು ಸಾಕಾಗಿದೆ. ಆದರೂ ಕೂಡ ಪೆನ್ಷನ್ ದೊರೆಯದೆ ಫಲಾನುಭವಿಗಳು ನಿರಾಶೆಗೊಂಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಉಮ್ಮತ್ತೂರು ಗ್ರಾಮವೊಂದರಲ್ಲೇ, ಆ ಒಂದೇ ಗ್ರಾಮದಲ್ಲಿ, ಬೇರೆ ಕಡೆ ಎಷ್ಟಿದೆಯೋ ಗೊತ್ತಿಲ್ಲ, ಈ ಉಮ್ಮತ್ತೂರು ಗ್ರಾಮವೊಂದರಲ್ಲೇ 400ಕ್ಕೂ ಹೆಚ್ಚು ಅಧಿಕ ಮಂದಿಗೆ ಪೆನ್ಷನ್ ಬಂದಿಲ್ಲ ಅಂತ ಫಲಾನುಭವಿಗಳು ದೂರಿದ್ದಾರೆ. ಪಿಂಚಣಿಯೇ ತಮ್ಮ ಜೀವನದ ಆಧಾರವಾಗಿದ್ದರಿಂದ ಅನೇಕರಿಗೆ ಹಣವಿಲ್ಲದೆ ಊಟಕ್ಕೂ ಕೂಡ ತೊಂದರೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಪ 1 ತಿಂಗಳು 2 ತಿಂಗಳಾದರೆ ಹೆಂಗೋ ಸುಧಾರಿಸ್ಕೊಳ್ತಾಳೆ, ಹೆಂಗೋ ಮ್ಯಾನೇಜ್ ಮಾಡ್ತಾರೆ. 3-4 ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಅಂದರೆ ಅದನ್ನೇ ನಂಬ್ಕೊಂಡು ಬಟ್ಟೆಗೆ, ಊಟಕ್ಕೆ, ಮಕ್ಕಳಿಗೆ, ಮನೆಗೆ ಎಲ್ಲದನ್ನು ನೋಡ್ಕೊಳ್ತಾ ಇರ್ತಾರೆ. ಈಗ 3-4 ತಿಂಗಳಿಂದ ಒಬ್ರಿಗಲ್ಲ ಇಬ್ಬರಿಗಲ್ಲ 400ಕ್ಕೂ ಅಧಿಕ ಮಂದಿಗೆ ಪೆನ್ಷನ್ ಸಿಕ್ಕಿಲ್ಲ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಆಫೀಸ್ ಹತ್ರ ಅಲ್ಲಿತಾರೆ, ಅದಕ್ಕೂ ಕೂಡ ದುಡ್ಡು ಬೇಕಲ್ಲ. ಪಾಪ ಜಿಲ್ಲಾಡಳಿತ ಕಚೇರಿಗಳಿಗೆ ಎಲ್ಲರೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ತಾಲೂಕು ಕಚೇರಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅದು ಎಷ್ಟು ಸಲ ಭೇಟಿ ಕೊಟ್ಟರು ಕೂಡ ಪೆನ್ಷನ್ ಸಿಕ್ಕಿಲ್ಲ. ಅದರಿಂದ ಪಾಪ ನಿರಾಶೆಗೊಂಡಿದ್ದಾರೆ. ಅದ್ರ ಜೊತೆಗೆ ಪಾಪ ಒಂದು ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಪಿಂಚನ್ನೇ ನಂಬ್ಕೊಂಡಿದ್ರು, ಅದೇ ಅವರ ಜೀವನಕ್ಕೆ ಆಧಾರ ಆಗಿತ್ತು. ಈ ವಯಸ್ಸಾದವರೆಲ್ಲ ಎಲ್ಲಿಗೋ ಕೆಲಸ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ? ಪಾಪ ಆ ಪೆನ್ಷನನ್ನು ನಂಬ್ಕೊಂಡಿದ್ರು, ಆ ಪೆನ್ಷನ್ನೇ ತಮ್ಮ ಜೀವನದ ಆಧಾರ ಆಗಿತ್ತು. ಆದರೆ ಈಗ ಪಾಪ ಆ ಪೆನ್ಷನ್ 3-4 ತಿಂಗಳಿಂದ ಸಿಗದಲೇ ಅನೇಕರಿಗೆ ಹಣವಿಲ್ಲ, ಅದ್ರ ಜೊತೆಗೆ ಊಟಕ್ಕೂ ಕೂಡ ತೊಂದರೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ? 4 ತಿಂಗಳಿಂದ ಪೆನ್ಷನ್ ಬಂದಿಲ್ಲ, ಅದೇನಾದರೂ ಒಟ್ಟಿಗೆ ಕೊಡುತ್ತಾ, ಅಥವಾ ಈ ತಿಂಗಳಾದರೂ ಪೆನ್ಷನ್ ರಿಲೀಸ್ ಮಾಡುತ್ತಾ? ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.